ಏನಮ್ಮ ಇದು? ದಿನವೆಲ್ಲ ಹೀಗೆ ಅನ್ನಾಹಾರಗಳನ್ನು ಬಿಟ್ಟು ಅಳುತ್ತಿದ್ದರೆ ದೇಹ ಸ್ಥಿತಿ ಏನಾಗುತ್ತದೆ? ಅಮ್ಮ, ಸ್ವಲ್ಪ ಹಾಲಾದ್ರೂ ತೆಗೆದುಕೊಳ್ಳಮ್ಮ. ಬೇಡ, ನನಗೇನೂ ಬೇಡ. ನನ್ನ ಶ್ರೀನಿವಾಸ ಬರುವ ತನಕ ತೊಟ್ಟು ನೀರು ಸಹ ಮುಟ್ಟುವುದಿಲ್ಲ. ಅಮ್ಮ, ಶ್ರೀನಿವಾಸ, 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 ಶ್ರೀನಿವಾಸ ಕಂದ. ಏಕೆ ಮಾಡುತ್ತಿ? ಮಗ ಮನೆಗೆ ಬಂದಾಯ್ತಲ್ಲ. ಶ್ರೀನಿವಾಸ, ಶ್ರೀನಿವಾಸ, ಅಮ್ಮ. ಶ್ರೀನಿವಾಸ, ಏನಪ್ಪ ಇದು? ಏನೇ ಗಾಯ? ಪೆಟ್ಟು ಬಿದ್ದು ರಕ್ತ ಬಂತಮ್ಮ. ಏನ್ ನೋಡುತ್ತಿರ್ಬೇಡಿ, ಹೋಗಿ ತಣ್ಣೀರ್ ತನ್ನಿ. ಅಮ್ಮ, ನೋವಾಗುತ್ತಿದೆಯಾ ಕಂದ? ಇಲ್ಲಮ್ಮ. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡ್ರೆ ಎಲ್ಲವೂ ಸರಿ ಹೋಗುತ್ತೆ. ಮಗು ತೆಗೆದುಕೋ ಕಂದ. ನನಗೆ ಬೇಡ, ನೀನು ತಿನ್ನು. ನಾರಾಯಣ ನಾರಾಯಣ. ಮಹರ್ಷಿ ಪೂಜ್ಯರೇ, ಯಾರಪ್ಪ ನೀನು? ನಾನು ಯಾರೆಂಬುದು ತಿಳಿದಿದೆ. ಓಹೋ, ನಮ್ಮ ಶ್ರೀನಿವಾಸನಿಂದ ಶಾಪಗ್ರಸ್ತನಾದ ಚೋಳರಾಜ ಶ್ರೀನಿವಾಸ. ಲೋಕ ಕಲ್ಯಾಣಕ್ಕಾಗಿ ಅವತಾರ ತಳೆದಿರುವ ಶ್ರೀಮನ್ ನಾರಾಯಣ. ಶ್ರೀಮನ್ ನಾರಾಯಣನೇ? ಅಯ್ಯೋ, ಎಂಥ ಅಪಚಾರ ಮಾಡಿಬಿಟ್ಟೆ. ವಿಷಯವನ್ನು ವಿಮರ್ಶಿಸದೆ ದುಡುಕಿ ಈ ದುರವಸ್ಥೆಗಳಾದನೆ. ಪೂಜ್ಯರೇ, ಮತ್ತೆ ನನಗೆ ಆ ಶ್ರೀಹರಿಯ ದರ್ಶನ ಭಾಗ್ಯ ಲಭಿಸದೆ ನಾನು ಈ ದುಸ್ಥಿತಿಯಿಂದ ವಿಮೋಚನೆ ಹೊಂದುವ ಬಗೆ ಹೇಗೆ? ಚೋಳರಾಜ, ಶ್ರೀನಿವಾಸನಿಗೆ ಕನ್ಯಾದಾನ ಮಾಡುವ ಮಹಾನುಭಾವ ರತ್ನ ಖಚಿತವಾದ 100 ಭಾರ ತೂಕದ ಸ್ವರ್ಣ ಕಿರೀಟವನ್ನ ಕಾಣಿಕೆಯಾಗಿ ಕೊಡುವನು. ಅದನ್ನು ನಮ್ಮ ಶ್ರೀನಿವಾಸ ಶುಕ್ರವಾರ ಸಂಜೆ ಧರಿಸುವನು. ಆಗ ನಿನ್ನಿಚ್ಛೆ ಪೂರೈಸುವುದು. ಧನ್ಯವಾದ ಸ್ವಾಮಿ. ನಾರಾಯಣ ನಾರಾಯಣ. ಶ್ರೀನಿವಾಸ, ಶ್ರೀಹರಿ. ಶ್ರೀನಿವಾಸ, ಇತ್ತೀಚೆಗೆ ನೀನು ಕಂಡಾಗಲೆಲ್ಲ ನನ್ನ ಹೃದಯದಲ್ಲಿ ಹೊಸ ಬಗೆಯೊಂದು ಕಾಣಿಸಿಕೊಳ್ಳುತ್ತದೆ. ನೀನದನ್ನು ಪೂರೈಸುವುದಾದರೆ ಹೇಳಮ್ಮ, ತಾಯ ಬೈಕಿ ಪೂರೈಸುವುದಕ್ಕಿಂತ ಬೇರೆ ಭಾಗ್ಯವೇನಿದೆ? ನನಗೂ ವಯಸ್ಸಾಯಿತು. ನಿನಗೊಂದು ಮದುವೆ ಮಾಡಿ ಸೊಸೆ ಮನೆಯಲ್ಲಿ ಓಡಾಡಿಕೊಂಡಿರುವುದನ್ನು ಕಾಣಬೇಕು ಎನ್ನುವ ಹಂಬಲ. ನನಗೆ ಮದುವೆ? ಎಲ್ಲಿದ್ದಾಳಮ್ಮ ಹೆಣ್ಣು? ನಮ್ಮ ಪದ್ಮಾವತಿಯ ಮುಂದೆ ಆ ರತಿಯೇ ನಾಚಿ ನಿಲ್ಲಬೇಕು. ರಾಜಕುಮಾರಿ, ನಿಮಗಾಗಿ ಮಹಾರಾಜರು ಮಹಾರಾಣಿಯವರು ನಂದನವನದಲ್ಲಿ ಕಾಯುತ್ತಿದ್ದಾರೆ. ಬನ್ನಿ. ಬಾ ಪದ್ಮಾ. ಬಾ ಮಗು, ಬಾ. ನಿನಗಾಗಿ ನಿನ್ನ ಚಿಕ್ಕಪ್ಪ ದೇಶ ವಿದೇಶಗಳನ್ನು ತಿರುಗಿ ಪ್ರಸಿದ್ಧರಾದ ರಾಜಕುಮಾರರ ಭಾವಚಿತ್ರಗಳನ್ನು ತಂದಿದ್ದಾನೆ. ನೋಡಮ್ಮ, ಹೇಳು. ಸಿಂಹಳ ದೇಶದ ರಾಜಕುಮಾರ, ಆವಂತಿ ದೇಶದ ರಾಜಕುಮಾರ, ಗಜಪುರಿಯ ಯುವರಾಜ, ಇವರೊಬ್ಬೊಬ್ಬರು ಈ ಆಕಾಶ ರಾಜನ ಅಳಿನಾಗಿ ಬರಲು ಪರಿತಪಿಸುತ್ತಿದ್ದಾರೆ. ಇವರಲ್ಲಿ ನಿನ್ನ ಮನಸ್ಸಿಗೆ ಯಾರು ಒಪ್ಪಿಗೆ ಎಂಬುದನ್ನು ಹೇಳಬಲ್ಲ? ಚಿತ್ರಪಟಗಳನ್ನು ಕಂಡೇ ನಾಚಿ ನಿಂತರೆ ನಾಳೆ ನಿನ್ನ ಕೈ ಹಿಡಿಯುವ ಭಾಗ್ಯಶಾಲಿ ಎದುರಾಗಿ ನಿಂತರೆ ಗತಿಯೇನು? ಆಗ ಧೈರ್ಯವಾಗಿ ಹತ್ತಿರ ಹೋಗಿ ಪ್ರಾಣೇಶ್ವರ ಎನ್ನುತ್ತಾರೆ. ಏಕೆ ಮಗು ಮೌನವಾಗಿರುವೆ? ಈ ಗಂಡುಗಳಲ್ಲಿ ಯಾರೂ ನಿನ್ನ ಮನಸ್ಸಿಗೆ ಒಪ್ಪಿಗೆ ಆಗಲಿಲ್ಲವೇನು? ನಿಮ್ಮ ಕುಮಾರಿಗೆ ಈ ಲೋಕದ ಜನರಾರು ಒಪ್ಪಿಗೆ ಆಗುವುದಿಲ್ಲ. ಅವಳಿಗಾಗಿ ದಿವ್ಯ ಪುರುಷನೊಬ್ಬ ಮೇಲಿಂದ ಧುಮುಕಬೇಕು. ಯಾಕಾಗಬಾರದು?
ಯಾರ ಅದೃಷ್ಟ ಹೇಗಿದೆಯೋ ಬಲ್ಲವರಾಗ. ಪದ್ಮ, ನೀನು ಸಂತೋಷದಿಂದ ಒಪ್ಪಿ ಇಂಥವನನ್ನೇ ಕೈ ಹಿಡಿಯುವೆ ಅಂದ ಮೇಲೆ ಮದುವೆ. ಧೈರ್ಯವಾಗಿ ಶ್ರೀನಿವಾಸ, ಶ್ರೀನಿವಾಸ. ಹಾಗೆ ಹೆದರಿ ಅಲುಗಾಡಿದ್ರೆ ಅಪಾಯವಾಗುವುದು. ಧೈರ್ಯವಾಗಿ, ಏನೂ ಆಗುವುದಿಲ್ಲ. ಸರಿ. ಅಯ್ಯೋ ಮಂಕೆ, ಯಾಕೆ ಹೆದರ್ಕೋತಾ ಇದೆ? ಧೈರ್ಯವಾಗಿರೋ. ಬಲೆ ಬಲೆ ಶ್ರೀನಿವಾಸ, ಗುರಿ ಅಂದ್ರೆ ಹೀಗಿರ್ಬೇಕು. ಹೀಗೆ ಹೇಳಿ ನಾನು ಬೇಟೆಗೆ ಹೋಗಬಹುದಲ್ಲ? ಬೇಡ ಶ್ರೀನಿವಾಸ, ಬೇಡ. ಪ್ರಾಣಿಗಳನ್ನು ಕೊಲ್ಲುವುದು, ಬೇಟೆಯಾಡುವುದು ಆಶ್ರಮವಾಸಿಗಳಾದ ನಮಗಲ್ಲ. ಮೇಲಾಗಿ ಕಾಡಿನಲ್ಲಿ ಭಯಂಕರವಾದ ಮೃಗಗಳಿರುತ್ತವೆ. ಅವುಗಳನ್ನು ಎದುರಿಸಿ ಹೋರಾಡಲೆಂದೇ ಬೇಟೆಗೆ ಹೋಗುತ್ತಿರುವುದು. ಕೊಲ್ಲುವುದಕ್ಕಲ್ಲಮ್ಮ. ನಿನಗೆಲ್ಲಿಂದ ಬಂತಪ್ಪ ಈ ಬೇಟೆಯ ಹುಚ್ಚು? ಅಮ್ಮ, ಅವನಿಟ್ಟ ಗುರಿ ತಪ್ಪದು. ನಮ್ಮ ಶ್ರೀನಿವಾಸ ಮಹಾ ಸಾಹಸಿ ಅಮ್ಮ. ನಾವುಗಳೆಲ್ಲ ಶ್ರೀನಿವಾಸನ ಜೊತೆ ಇರುವಾಗ ನಿಮಗೇಕಮ್ಮ ಭಯ? ಬೇಡ ಬೇಡ, ನೀವುಗಳಾರು ಅಲ್ಲಿಗೆ ಬರುವುದು ಬೇಡ. ಗಲಭೆ ಆಗುತ್ತದೆ, ಪ್ರಾಣಿಗಳನ್ನು ನೋಡಲಾಗುವುದಿಲ್ಲ. ನಾನೊಬ್ಬನೇ ಹೋಗಿ ಬರಬೇಕೆಂಬ ಆಸೆ. ಅಮ್ಮ, ನನ್ನನ್ನು ಹರಸಿ ಕಳಿಸು. ಕತ್ತಲೆಗೆ ಮುಂಚೆ ಇಲ್ಲಿರಬೇಕು ಕಂದ. ಸರಿಯಮ್ಮ. ನಾವು ಜೊತೆಯಲ್ಲೇ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನೀನೇ ಹೋಗಿ ಬಾ.
ಹಾ, ಆನೆ ಹೊರಟು ಹೋಯ್ತು. ಇನ್ನೇನು ಭಯಪಡಬೇಕಾಗಿಲ್ಲ. ಧೈರ್ಯವಾಗಿ ಕಣ್ಣು ಬಿಡಬಹುದು. ಸ್ವಲ್ಪ ನಿಲ್ಲು. ಧರೆಗಿಳಿದು ಬಂದ ದೇವತೆಯಂತೆ ಈ ಕಾನನಕ್ಕೆ ಸೊಬಗನ್ನು ಚೆಲ್ಲಲು ಬಂದಿರುವ ನೀನಾರು? ಎಲ್ಲಿಂದ ಬಂದೆ? ಏತಕ್ಕಾಗಿ ಬಂದೆ? ಇಲ್ಲೇ ಇದ್ದೀರಾ? ನಿಮ್ಗೇನು ಆಪತ್ತು ಒದಗಿತು ಎಂದು ಹೆದರಿ ನಡುಗುತ್ತಿದ್ದೆವು. ಓಹೋ, ಹೀಗೋ ವಿಷಯ. ರಾಜ್ಕುಮಾರಿ, 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 ನೀವೆಲ್ಲ ಯಾವಾಗ ಬಂದಿರಿ? ನಾನೊಬ್ಬಳನ್ನೇ ಒಂಟಿಯಾಗಿ ಬಿಟ್ಟು ಎಲ್ಲಿಗೆ ಹೊರಟು ಹೋದಿರಿ? ಅಯ್ಯೋ ಪಾಪ, ಭಯವಾಯ್ತೆ ರಾಜ್ಕುಮಾರಿ. ಬನ್ನಿ ಹೋಗೋಣ. ರಾಜಕುಮಾರಿ, ಸ್ವಲ್ಪ ನಿಲ್ಲು. ಏನು? ಏನಾಗಬೇಕಾಗಿತ್ತು? ಆಕೆಯೊಡನೆ ಸ್ವಲ್ಪ ಮಾತನಾಡಬೇಕಾಗಿತ್ತು. ಯಾರಯ್ಯ ನೀನು? ನಿನಗೇನು ಹುಚ್ಚಿಡ್ತಿರುವುದೇ? ಅವರನ್ನು ಯಾರೆಂದು ತಿಳಿದುಕೊಂಡಿರುವೆ? ಸ್ವಲ್ಪ ತಾಳು, ಆಕೆಯನ್ನೇ ವಿಚಾರಿಸುತ್ತೇನೆ. ರಾಜಕುಮಾರಿ, ನಿನ್ನ ಸಖಿಯರಿಗೂ ಒಬ್ಬ ಅಪರಿಚಿತನನ್ನು ಹೇಗೆ ಮಾತನಾಡಿಸಬೇಕೆಂಬ ರೀತಿ ಸಹ ತಿಳಿಯದೆ? ತಿಳಿದಿದೆ, ತಿಳಿದಿದೆ. ವಸಂತ, ಸಾಕು, ಸುಮ್ಮನಿದೆ. ಬಾ. ಏನು? ಅವರ ಹೆಸರೇನು ಕೇಳಿ? ನನ್ನ ಹೆಸರು ಶ್ರೀನಿವಾಸನೆಂದು. ಎಲ್ಲಿದ್ದಾರೆ ಕೇಳಿ? ಇಲ್ಲೇ ಶೇಷಾಚಲದಲ್ಲಿ ಬಕುಳಾದೇವಿ ಆಶ್ರಮವಿದೆ, ಅಲ್ಲೇ ನನ್ನ ವಾಸ. ತಾಯಿ ತಂದೆ ಯಾರಂತೆ? ಓಹೋ, ಇವರು ಉದ್ಭವ ಮೂರ್ತಿ ಕಣಮ್ಮ. ರಾಜ್ಕುಮಾರಿ, ಸಂಜೆ ಆಗುತ್ತಿದೆ. ಹೊತ್ತಾದರೆ ಮಹಾರಾಣಿಯವರು ಪರಿತಪಿಸುತ್ತಾರೆ. ಹೊರಡೋಣವೇ? ರಾಜಕುಮಾರಿ, ನಿನ್ನ ಹೆಸರೇನೆಂದು ತಿಳಿಸಲೇ ಇಲ್ಲವಲ್ಲ? ನೀನೇ ಹೇಳಿ ವಸಂತ. ಆಗಬಹುದು. ಇವರು ಪದ್ಮಾವತಿ, ಆಕಾಶ ರಾಜರ ಕುಮಾರಿ. ಏನಯ್ಯ, ನಮ್ಮ ರಾಜ್ಕುಮಾರಿಯನ್ನು ದುರುದುರು ಅಂತ ನುಂಗುವನ ಹಾಗೆ ನೋಡುತ್ತಿರುವೆ? ನೀವಿಷ್ಟು ಜನ ಸೇರಿ ನನ್ನನ್ನು ನೋಡುತ್ತಿರುವಿರಿ. ನಾನೊಬ್ಬನು ಈಕೆಯನ್ನು ನೋಡಿದರೆ ತಪ್ಪೇ? ತಪ್ಪೇನೂ ಇಲ್ಲ. ಹೀಗೆ ಅವಕಾಶ ಕೊಟ್ರೆ ವರ್ಷವೆಲ್ಲ ನೋಡ್ತಾನೆ ಇರುವೆ. ರಾಜ್ಕುಮಾರಿ, ಇನ್ನು ಹೊರಡೋಣ. ಇನ್ನು ಇಲ್ಲೇ ಇದ್ದರೆ ಇನ್ನೇನಾದ್ರೂ ಅನಾಹುತವಾದೀತು. ಬನ್ನಿ ಹೋಗೋಣ.